ಡಿಕೆಗೆ ಸಿದ್ದು ಟೀಮ್ ಚೆಕ್ಮೇಟ್. ಮತ್ತೆ ದಲಿತ ಕಾರ್ಡ್ ಪ್ಲೇ ಮಾಡಿದ ಸಿಎಂ ಬಣ. ಡಿಕೆಗೆ ಅಧಿಕಾರ ತಪ್ಪಿಸೋದಕ್ಕೋಸ್ಕರ ಈ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದಾರಾ? ನಾನು ಸಿಎಂ ಆಕಾಂಕ್ಷಿ ಎಂದ ಜಿ ಪರಮೇಶ್ವರ್ ಹೇಳಿಕೆ ಹಿಂದಿದ್ಯಾ ಹೊಸ ರಣತಂತ್ರ? ಹಾಗಾದ್ರೆ ಡಿಕೆಗೆ ಅಧಿಕಾರವನ್ನ ತಪ್ಪಿಸಲು ದಲಿತ ಸಿಎಂ ಕೂಗು ಕೇಳಿ ಬರ್ತಿದ್ಯಾ? ಹಾಗಾದ್ರೆ ಸಿದ್ದರಾಮಯ್ಯ ಸೇಫ್ ಮಾಡೋಕೆ ದಲಿತಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಪವರ್ ಫೈಟ್ ಡಿಕೆಶಿ ಸಿದ್ದು ಟೀಮ್ ಚೆಕ್ ಮೇಟ್. ಮತ್ತೆ ದಲಿತ ಕಾರ್ಡ್ ಪ್ಲೇ ಮಾಡಿದ ಸಿಎಂ ಬಣ. ಒಂದು ಕಡೆ ನೋಡಿದ್ರೆ ಡಿಕೆಶಿಗೆ ಒಂದು ದೊಡ್ಡ ಬಣವೇ ಇದೆ, ಡಿಕೆಶಿ ಕಡೆ ಒಂದು ದೊಡ್ಡ ಸೈನ್ಯವೇ ಇದೆ. ಎರಡು ಟೀಮ್ಗಳಾಗಿ ಡೆಲ್ಲಿಗೆ ಹೋಗಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿಕೊಂಡು ಈಗ ದಲಿತ ಸಿಎಂ ಕೂಗು ಎನ್ನುವಂತಹ ದಲಿತ ಸಿಎಂ ಕಾರ್ಡ್ ಅನ್ನು ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಡಿಕೆಶಿಗೆ ಅಧಿಕಾರವನ್ನ ತಪ್ಪಿಸುವಂತ ಪ್ರಯತ್ನ ಏನಾದ್ರೂ ಮಾಡೋದಕ್ಕೆ ಹೊಸ ರಣತಂತ್ರವನ್ನ ಏನಾದ್ರೂ ರೂಪಿಸ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೀಟಿಂಗ್ಗಳಾಗ್ತಾನೆ ಇದೆ. ಡಿಸಿಎಂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು. ಈಗ ಸಿಎಂ ಕೂಡ ಭೇಟಿಯಾಗಿದ್ರು. ಈಗ ನೋಡಿದ್ರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಜೋರಾಗ್ತಾನೆ ಇದೆ. ಒಂದು ಕಡೆ ನೋಡಿದ್ರೆ ಒಂದೇ ಮನೆಯಲ್ಲೇ ಇಬ್ರು ಕಚ್ಚಾಡ್ಕೊಳ್ತಾ ಇದ್ದಾರೆ, ಇಬ್ಬರ ಮಧ್ಯೆ ಕೋಲ್ಡ್ ವಾರ್ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿಗೆ ಕಣ್ಣು ಹಾಕಿ ಈಗ ಸಿಎಂ ಸ್ಥಾನವನ್ನು ಅಲಂಕರಿಸೋಕೆ ಯಾರು ಬರ್ತಾರೆ ಅಂತ ಹೇಳಿ ರಾಜ್ಯದ ಜನರು ಎದುರು ನೋಡ್ತಾ ಇದ್ದಾರೆ. ಸರ್ಕಾರ ರಚನೆಯಿಂದಾಗಿ ಇಲ್ಲಿವರೆಗೆ 20 ಸಭೆ, 20ಕ್ಕೂ ಹೆಚ್ಚು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್. ಎಲ್ಲಾ ಮೀಟಿಂಗ್ ನಲ್ಲೂ ದಲಿತ ಸಿಎಂ ವಿಚಾರ ಚರ್ಚೆ. ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟ್. ದಲಿತ ಸಿಎಂ ಕಾರ್ಡ್ ಮುಂದಿಡೋಕೆ ಮುಂದಾದ ಸಚಿವರು. ಸಿಎಂ ಬದಲಾವಣೆ ಮಾಡೋದಾದ್ರೆ ದಲಿತರನ್ನೇ ಮಾಡಿ ಹೈಕಮಾಂಡ್ ಮುಂದೆ ಮನವಿ ಮಾಡಲಿದ್ಯಾ? ಹಾಗಾದ್ರೆ ಸಿದ್ದು ಬಣ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಅಧಿಕಾರ ಹಂಚಿಕೆಯ ಕದನ. ದಿನದಿಂದ ದಿನಕ್ಕೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಆಗ್ತಾನೆ ಇದೆ. ಯಾರಿಗೆ ಒಲಿಯಲಿದೆ ಸಿಎಂ ಪಟ್ಟ ಎನ್ನುವಂತ ದೊಡ್ಡ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಸಲುವಾಗಿ 20ಕ್ಕೂ ಹೆಚ್ಚು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿದ್ದಾರೆ, ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದ್ದಾರೆ. ಎಲ್ಲಾ ಮೀಟಿಂಗ್ ನಲ್ಲೂ ಕೂಡ ದಲಿತ ಸಿಎಂ ವಿಚಾರವನ್ನ ಚರ್ಚೆ ಮಾಡಲಾಗಿತ್ತ? ಹಾಗಾದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಡಿನ್ನರ್ ಮೀಟ್ ಆಯ್ತು. ಯಾವಾಗ್ಲೂ ಕೂಡ ಡಿನ್ನರ್ ಮೀಟ್ ಆಗಿ ಅವರು ಪ್ರೆಸ್ ಮೀಟ್ಗೆ ಬಂದಾಗ ಏನು ಡಿಸ್ಕಸ್ ಮಾಡಿದ್ರಿ ಅಂತ ಹೇಳಿ ಕೇಳಿದ್ರೆ, ನಾವು ಯೂಶುವಲಿ ಆಗಿ ಡಿನ್ನರ್ ಮೀಟಿಂಗ್ ಸೇರ್ತಾ ಇರ್ತೀವಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸೇರ್ತಾ ಇರ್ತೀವಿ. ಇದ್ರಲ್ಲಿ ಏನು ಕೂಡ ಹೊಸದಾಗಿ ಇಲ್ಲ ಅಥವಾ ಯಾವುದೇ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡಲಿಲ್ಲ. ಯೂಶುವಲಿ ನಾವು ಹೆಂಗೆ ಡಿನ್ನರ್ ಮೀಟಿಂಗ್ ಅನ್ನ ಮೊದಲೆಲ್ಲ ಮಾಡ್ತಾ ಇದ್ವು ಅದೇ ರೀತಿಯಾಗಿ ಇವಾಗ್ಲೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಡಿನ್ನರ್ ಮೀಟಿಂಗ್ ಮಾಡೋದು ಹೊಸ್ತಲ್ಲ. ಆದ್ರೆ ಮೊದಲು ಡಿನ್ನರ್ ಮೀಟಿಂಗ್ ಮಾಡೋದಕ್ಕೂ ಈಗ ರಾಜ್ಯ ರಾಜಕೀಯದಲ್ಲಿ ದಿನನಿತ್ಯ ಕೂಡ ಬದಲಾವಣೆಗಳಾಗ್ತಾ ಇದೆ, ಬೆಳವಣಿಗೆಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೂ ಕೂಡ ಡಿಫ್ರೆನ್ಸ್ಗಳಿರುತ್ತೆ. ಈ ಸಮಯದಲ್ಲಿ ಚರ್ಚೆಗಳು ಸಾಕಷ್ಟು ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಂದ್ ಕಡೆ ಡಿಸಿಎಂ ಅವರು ಕೂಡ ಭೇಟಿಯಾದ್ರು. ಈಗ ಸಿಎಂ ಸಿದ್ದರಾಮಯ್ಯನು ಕೂಡ ಭೇಟಿಯಾಗಿದ್ದಾರೆ. ಈಗ ಒಂದ್ ಕಡೆ ದಲಿತ ಸಿಎಂ ಕಾರ್ಡ್ ಅನ್ನ ಮುಂದೂಡೋಕೆ ಕೂಡ ಹೇಗಾದ್ರೂ ಮಾಡಿ ಹೆಂಗಾದ್ರೂ ಮಾಡಿ ಈಗ ಸಿಎಂ ಸಿದ್ದರಾಮಯ್ಯನ ಮುಂದುವರಿಸಬೇಕು ಅಂತ ಹೇಳಿ ಸಿಎಂ ಬಣ ಕಾಯ್ತಾ ಇದೆ. ಒಂದು ಕಡೆ ಡಿಕೆಶಿ ಬಣ ಇಲ್ಲ, ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಅವ್ರು ಕೂಡ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಕಚ್ಚಾಟದಲ್ಲಿ, ಇವರಿಬ್ಬರ ಕೋಲ್ಡ್ ವಾರ್ ಅಲ್ಲಿ ಯಾರಿಗೆ ಸಿಗಲಿದೆ ಸಿಎಂ ಪಟ್ಟ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿದೆ. ಸರ್ಕಾರ ರಚನೆಯಿಂದಾಗಿ ಇಲ್ಲಿವರೆಗೂ ಕೂಡ 20 ಸಭೆ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ, ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲಾ ಮೀಟಿಂಗ್ ಅಲ್ಲೂ ಕೂಡ ಸಚಿವರು ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ಮೊದಲು ಕೂಡ ಸಿದ್ದರಾಮಯ್ಯವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದಾಗ್ಲೂ ಕೂಡ 5 ನಿಮಿಷ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ನಿಮಗಿಂತ ಸ್ಥಾನಗಳು ಬೇಕು ಅಂತ ಕೂಡ ಕೇಳಿರುವಂತದ್ದು ಕೂಡ ಕಂಡು ಬಂದಿತ್ತು. ಈಗ ದಿನನಿತ್ಯವೂ ಕೂಡ ಹೊಸ ಮೀಟಿಂಗ್ಗಳಾಗ್ತಾ ಇದೆ. ಡಿಕೆಶಿ ಪರವಾಗೂ ಮಾತನಾಡ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಪರವಾಗೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯದ ಜನತೆಗೆ ದೊಡ್ಡ ಪ್ರಶ್ನೆ ಇದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.